ಆದರೆ ಬಹುಶಃ ಕಳೆದ 2-3 ದಿನಗಳಿಂದ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಈ ರಾಜ್ಯ ಸರ್ಕಾರದ ಅಧಿಕಾರದ ದುರ್ಬಳಕೆಗಳು ಯಾವ ವಿಷಯಗಳಿಗೆ ಇವತ್ತು ಹೆಚ್ಚಿನ ಮಹತ್ವಗಳು ಬಂದಿದೆ. ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲೂ ಸಹ ಕಳೆದ 2 ದಿನಗಳಿಂದ ಬೇರೆ ಯಾವುದೇ ವಿಷಯಗಳಿಗೆ ಇವತ್ತು ನಾವು ಗಮನ ಕೊಡಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಹುಬ್ಬಳ್ಳಿಯಲ್ಲಿ ನಡೆದಂಥ ಒಂದು ಘಟನೆ, ಸುಮಾರು 30 ವರ್ಷಗಳ ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ಒಬ್ಬ ಕರಸೇವಕ ಏನಿದ್ದಾನೆ ಶ್ರೀಕಾಂತ್ ಪೂಜಾರಿ ಅಂತಕ್ಕಂಥವರ ಬಂಧನದ ಹಿನ್ನೆಲೆಯಲ್ಲಿ ಇವತ್ತು ಕಳೆದ 2-3 ದಿನಗಳಿಂದ ರಾಜ್ಯದಾದ್ಯಂತ ನಮ್ಮ ಒಂದು NDA ಪಕ್ಷದ ಪ್ರಮುಖ ಪಕ್ಷ BJPಯ ಪಕ್ಷದ ವತಿಯಿಂದ ನಮ್ಮ ಸ್ನೇಹಿತರುಗಳು ದೊಡ್ಡ ಮಟ್ಟದಲ್ಲಿ ಸರ್ಕಾರದ ಅಧಿಕಾರದ ದುರುಪಯೋಗ, ಕರಸೇವಕರ ಬಗ್ಗೆ ಸುಳ್ಳು ಮೊಕದ್ದಮೆಗಳ ಮುಖಾಂತರ ಹಳೆಯ ಕೇಸ್ಗಳಿದೆ ಅಂತ ಹೇಳಿ ಬಂಧಿಸಿದ್ದೇವೆ ಅಂತಕ್ಕಂಥದ್ದು ಸಮರ್ಥನೆಗಳೇನಿದೆ, ಮುಖ್ಯಮಂತ್ರಿಗಳು ಗೃಹ ಸಚಿವರು ಆದಿಯಾಗಿ ಆ ಸಮರ್ಥನೆಯನ್ನು ಮಾಡ್ತಾ ಇರತಕ್ಕಂಥದ್ದು ಮತ್ತು ಕಾಂಗ್ರೆಸ್ನ ಮತ್ತೊಬ್ಬ ವಿಧಾನ ಪರಿಷತ್ತಿನ ಸದಸ್ಯರು ಕರ್ನಾಟಕದಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಗುಜರಾತ್ನಲ್ಲಿ ನಡೆದಂಥ ಒಂದು ಕರಸೇವಕರ ಮೇಲೆ ಆದಂಥ ಒಂದು ಹಲವಾರು ಹಿಂದಿನ ಪ್ರಕರಣಗಳ ಹಿನ್ನೆಲೆಯಲ್ಲಿ ಇಲ್ಲೂ ಏನೋ ಒಂದು ದೊಡ್ಡ ಮಟ್ಟದ ದೊಂಬಿ ಆಗುತ್ತದೆ ಅಂತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ನೀವೆಲ್ಲ ಪರ ವಿರೋಧವಾಗಿ 2 ಪಕ್ಷಗಳಿಂದ ನಡೀತಾ ಇರತಕ್ಕಂಥದ್ದು ನಾನು ಗಮನಿಸಿದ್ದೇನೆ.